ಮಜಬೋ ಮಜ ಭಾರತ. ಅಣ್ಣ ಮಗ ಆಶೀರ್ವಾದ ಮಾಡೋಣ. ನನ್ ಕಾಲ್ಗೆ ಯಾಕಪ್ಪ ಬೀಳ್ತಿ? ಅಣ್ಣ ಮನೆಗೆ ಹಿರಿ ಮಗ ತಂದೆ ಸಮಾನ ಅಣ್ಣ. ನಿನ್ನಂತ ತಮ್ಮನ್ ಪಡಿಕೆ ಪುಣ್ಯ ಮಾಡಿದೆ ಕಣಪ್ಪ. ಈ ಸಮಾಜದಲ್ಲಿ ನಮ್ಮಂತರ್ಗೆ ಬೆಲೆ ಇಲ್ಲ ಕಣಪ್ಪ. ಹೌದು ಅಣ್ಣ. ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಹೌದು ನಾವೇನು ಅಂತ ಸಮಾಜಕ್ಕೆ ತೋರಿಸ್ಬೇಕು. ಹೌದಣ್ಣ. ನಮ್ಮ ಅಪ್ಪನ ಹೆಸರ ಉಳಿಸ್ಬೇಕು ಮಗ. ಹೌದು ಅಣ್ಣ. ನಮ್ಮ ಅಪ್ಪ ಯಾರು ಮರ್ತು ಬಿಟ್ಟ ಅಣ್ಣ. ಮೊನ್ನೆ ಅಕ್ಷರ ಗೊತ್ತಾಯ್ತಲ್ಲ ಮಗ. ಅಣ್ಣ ಶೃಂಗಾರ ಗೌಡ ಅಣ್ಣ. ಚಂದ್ರಗೌಡ ಅಲ್ವಾ? ಮೆಟ್ಟೆಲ್ ಬಿಟ್ಟಿದ್ಯಾ ಅಣ್ಣ. ಆಫೀಸ್ ಹೋಗಪ್ಪ ಮಗ. ಹುಷಾರು ಇದಕ್ ಮಗ. ಅಣ್ಣ ಡೈಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ಸೌಮ್ಯ ವಿಸಲ್ ಹೊಡಿತಾಳೆ ಅಣ್ಣ. ಹೆಣ್ಮಕ್ಳು ವಿಸಲ್ ಹೊಡೆ ಮಟ್ಟಕ್ಕೆ ಬೆಳೆದ್ಬಿಟ್ಟಿದಾರ ಮಗ. ಅದು ಬಿಡೋಣ. ಮೊನ್ನೆ ನಾನು ಸ್ನಾನ ಮಾಡ್ಬೇಕಾದ್ರೆ ಕಿಟಕಿಯಿಂದ ಇಣಕಿ ನೋಡ್ತಾ ಇದ್ದಾಳೆ ಅಣ್ಣ. ಸೌಮ್ಯ ಎಂತ ದರಿದ್ರ ಬಂದಿದೆ ಅವಳಿಗೆ. ಅಣ್ಣ ಹುಡುಗರು ವಯಸ್ಸಿಗೆ ಬಂದ್ಮೇಲೆ ಈ ಪ್ರಪಂಚದಲ್ಲಿ ಬದುಕಿರ್ಲೇಬಾರ್ದು ಅಣ್ಣ. ಅಣ್ಣ ರಾತ್ರಿ ಮಲಗಿದ್ದಾಗ ಕಿಟಕಿ ಸೌಂಡ್ ಮಾಡ್ತಾ ಇತ್ತು ಅಣ್ಣ. ಮಗ ಆತರ ಹೇಳ್ಬೇಡಪ್ಪ. ಸಮಾಜ ತಪ್ಪು ತಿಳ್ಕೊಳುತ್ತೆ. ಕಿಟಕಿ ಬರುತ್ತೆ ಹೋಗುತ್ತೆ ಅನ್ಬೇಕಪ್ಪ. ಆಯ್ತು ಅಣ್ಣ. ಮಗ ಅಣ್ಣ ಇವತ್ತು ಯಾಕೋ ಮೈಂಡ್ ಸರಿ ಇಲ್ಲ. ದೇವ್ರ ಫೋಟೋದಲ್ಲಿರೋ ಹೂವನ ಕಿವಿಗಿಟ್ಕೊ. ಅಣ್ಣ ಕಿವಿಗಿಟ್ಕೋ ಅನ್ನಬೇಡ ಅಣ್ಣ. ಸಮಾಜ ತಪ್ಪಾಗಿ ತಿಳ್ಕೊಳ್ಳುತ್ತೆ. ಪ್ರಸಾದವನ್ನು ಕಿವಿಯಲ್ಲಿ ಮಡಗಿಕೋ ಅಂತ ಹೇಳ್ಬೇಕು. ಅಣ್ಣ ಕಾಮ ಕ್ರೋಧ ಲೋಭ ಮದ ಮಸ್ತರವನ್ನು ನಿಗ್ರಹಿಸ್ಬೇಕಪ್ಪ. ನಿಗ್ರಹಿಸೋದು ಅಂದ್ರೆ ಏನಣ್ಣ? ಬಿಗಿಯಾಗಿ ಇಟ್ಕೋಬೇಕು ಅಣ್ಣ. ಬಿಗಿಯಾಗಿ ಇಡ್ಕೋಬೇಕು ಅಂತ ಹೇಳ್ಬೇಡ ಅಣ್ಣ. ಸಮಾಜ ತಪ್ಪಾಗಿ ತಿಳ್ಕೊಳ್ಳುತ್ತೆ. ಈಗಾಗ್ಲೇ ತುಂಬಾ ತಪ್ಪು ತಿಳ್ಕೊಳ್ಳೋಷ್ಟು ಮಾತಾಡಿದ್ದೀರಾ, ಸಾಕು. ಸಾಮಗ್ರಿಗಳು ಅಲ್ಲಣ್ಣ. ಮಗ ಈ ನುಗ್ಗೆಕಾಯಿ ಈರುಳ್ಳಿನಂತೂ ಮನೆಗೆ ತರಬೇಡ ಮಗ. ಬೋದ್ಗುಂಬ್ಳ ಸಿಹಿಗುಂಬ್ಳ ಸೊಪ್ಪು ಉಪ್ಪು ತಗೊಂಬ. ಆಯ್ತು ಅಣ್ಣ. ಅಣ್ಣ ನೀನ್ ಎಲ್ಗ ಹೋಗ್ತಾ ಇದ್ದೀಯಣ್ಣ? ಈ ಹೆಣ್ಮಕ್ಳಿಂದ ನಮ್ಮ ಆತ್ಮ ರಕ್ಷಣೆ ಮಾಡ್ಕೊಳಕೋಸ್ಕರ, ನಮ್ಮ ಶೀಲ ಕಾಪಾಡ್ಕೊಳಕೋಸ್ಕರ ಅರ್ಕೆ ಕಟ್ಕೊಂಡಿದೆ. ನಿನ್ನಂತ ಅಣ್ಣನ್ ಕೊಡಿಯಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಣ್ಣ. ಮುಗ್ಧನಪ್ಪ. ಅಣ್ಣ ಹುಷಾರು ಅಣ್ಣ. ಮನೆ ಸುತ್ತಮುತ್ತ ಬರೋ ಹೆಂಗುಸ್ರೆ ಇದಾರೆ ಅಣ್ಣ. ಏನು ಅರಿಯದ ಮುಗ್ಧನಪ್ಪ. ಜಾಗದಲ್ಲಿ ನೋಡ ಇರ್ಬೇಕು, ಇಲ್ಲ ಈ ಸುಷ್ಮಿತನ್ ಹವ ಇರ್ಬೇಕು. ಅದು ಬಿಟ್ಟು ಬೇರೆ ಸೌಂಡ್ ಕಿವಿಗೆ ಬಿತ್ತು ನನಗೆ ತಲೆ ಕೆಟ್ಟಿತ್ಕೊಂಡ್ರಲೇ. ಯಾವನವನು ಲಾಟಕ್ನೆ ಬಂದು ಚಟಕ್ನೆ ನಿಂತ್ಕೊಂಡ್ರೆ ಸರಿ. ಏಳ ನೀನು ಬಾಳೆ ಸೈಡ್ ಟಾಪಕ್ಕೆ ಸುನಾಮಿ ನುಗ್ಗಿ ಬರ್ತಿದ್ರು, ಅದಕ್ಕೆ ಮುಸುಡಿ ಕೊಟ್ಟು ನಿಲ್ಬಹುದು. ಹೆಜ್ಜೆನು ಕಚ್ಚುತ್ತೆ ಅಂತ ಗೊತ್ತಿದ್ರು ಅದ್ರ ಗೂಡಿಗೆ ಬಾಯಿ ಹಾಕ್ಬೋದು. ಆದ್ರೆ ಡಾನ್ ಲೇಡಿ ಡಾನ್ ಜೊತೆ ಏನಾದ್ರೂ ಆಟ ಆಡಿದ್ರೆ ಚಟ್ಟದ ಮೇಲೆ ಮಲಗಿಸೋದಕ್ಕೆ ನಿನ್ನ ಹೆಣದ ಯಾವ ಪೀಸು ಸಿಗೋದಿಲ್ಲ. ಕಣಲೆ 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 ಬಿಟ್ಬಿಡಕ್ಕ, ನಿನ್ ತಂಟೆಗೆ ಬರಲ್ಲಕ್ಕ. ನಾನು ತಪ್ಪಾಯ್ತು. ಅಣ್ಣನ ಮಗನೇ ಸಾಕು ಬಿಡ್ರ. ನಿನ್ ತಲೆಯಲ್ಲಿದೆ ಮಗನೇ ಮಿರರ್ ಬೇಕಾ ನಿನ್ಗೆ? ಮಗನೇ ಇನ್ನೊಂದ್ ಸತಿ ಏನಾದ್ರೂ ಈ ಕಡೆ ಕಾಣಿಸ್ಕೊಂಡ್ರೆ ನನ್ನ ಮಗನೇ ಬೂಟ್ ತಗೊಂಡು ರಪ್ಪ 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 ಅಂತ ಬಾಸ್ ಹಾಕ್ಬಿಡ್ತೀನಿ. ಕೇಳ್ಕೊಳ್ಳ. ತಪ್ಪಾಯ್ತಕ್ಕ. ಅದು ತಿರುಗ್ ನೋಡ್ದೆ ಹೋಯ್ತಾರ. ಹೋಯ್ತೀನಕ್ಕ.
ನೀನ್ ಕಣ್ಣೇನ್ ಕನ್ನಡಿ ಗಂಡ್ಸ್ಬಿಟ್ಟು ಬಂದಿದ್ಯಾ? ನಮ್ಮಂತ ಚೆನ್ನಾಗಿರೋ ಹುಡುಗರಿಗೆ ಡ್ಯಾಸ್ ಹೊಡೆದ್ ಮಾತಾಡ್ಸ್ತೀರ? ನನ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದೀಯ ಗೊತ್ತಾ? ಒಂದ್ ತಿಂಗಳಿಂದ ಬೇಕ್ರಿ ಹತ್ರ ಇದ್ರು ಏನು ತಿಂದ್ರ ನಾಯಿ ತರ ಇದೀಯಾ? ಟೈಗರ್ಸ್ ಇವ್ರು? ಹೌದು. ನಾಯಿ ಇದ್ದಾಗ ಅವ್ರ ನೀವು ಅವ್ನಿಗೆ ಚುಚ್ಚು ಬಿಡ್ತೀನಿ. ಆ ಕಡೆ ಬಾ. ಏನ್ ಕಳಪಣ ಫುಲ್ ಡೆಕೋರೇಷನ್ ಜೋರಾಗೈತೆ. ಏನ್ ಸಮಾಚಾರ? ಎಲ್ಲಿ ಕೂರ್ತಾರ? ಇಲ್ಲಿ ಕೂರ್ತಾರ? ನಿಮ್ಮ ಅಡ್ಡಿ ತಾ ಕೂರ್ತಾರ? ಇಲ್ಲ ಕಣ, ನೀನ್ ಇಲ್ಲಿ ಹಂಗಾತ ಕೆಡಿ ನೀನ್ ಎದಿ ಮೇಲೆ ಕೂರ್ತಾರೆ. ಮುಚ್ಕೊಂಡ್ ಕೆಲಸ ನೋಡಾಗಲೇ. ಅಲ್ಲ, ಹುಟ್ಟಾಗಳಿಂದ ಕೆಲಸ ಮಾಡಿದ್ ನೋಡಿಲ್ಲ, ಈ ಪಾರ್ಟಿ ಕೆಲಸ ಮಾಡ್ತಾ ಇದೆಯಲ್ಲ. ಏನ್ ಪ್ರೋಗ್ರಾಮ್ ಹೇಳು? ಲೇ ಕಾಣಲ್ವೇನೋ ಮಜಾ ಭಾರತ ಸಿಲ್ವರ್ ಜುಬ್ಲಿ. ಹೋಗ್ ಕೆಲಸ ನೋಡು. ಅಣ್ಣ ಅದು ಅದು ಏನ್ ಹೇಳಲೇ? ಆ ರಂಗಣ್ಣನ ಮಗಳು ಚೆನ್ನಿ ಬತ್ತವಳ. ಡಾಕ್ಟರ್ಗೆ ಚೆಕಪ್ ಚಿಂತೆ ಆದ್ರೆ ಕಾಂಪೌಂಡರ್ ಟಚ್ ಅಪ್ ಚಿಂತೆ ಅಂತೆ. ಕಾಂಪೌಂಡ್ರೆ ತಾನೇ ಟಚ್ ಮಾಡೋದು. ಮುಚ್ಕೊಂಡೆ ಕೆಲಸ ನೋಡು ಅಂದಿದ್ವು. ಚೇರ್ ಹಾಕು. ಬಾಬಾ ಅಣ್ಣ ಅಣ್ಣ, ಇವನು ಯಾರಣ್ಣ? ಇವನು 6.5 ಅಡಿ ಘಟ ಇದ್ದಂಗ ಅವನೇ. ನಮ್ಮ ಅಪ್ಪಂಗ್ ನಾನು ಒಬ್ನೇ ಮಗ. ನಿಮ್ಮ ಅಪ್ಪಂಗ್ ಮಕ್ಕಳೇ ಇಲ್ವಲ್ಲ? ಮತ್ ನಾನಂಗ್ ಗುಡ್ದೆ ದುರ್ಗಾವಂಗ್ ಉಳ್ಸೇವೆ ಮಾಡಿ ನಿಂಬೆಣ್ಣು ಕಟ್ಟಿದ ಮೇಲೆ ಅಲ್ವಾ ನೀನ್ ಉದ್ರಿದ್ದು? ಬಿಟ್ರಿ ಜಾತ್ಕನ್ನ ತೆಗಿತಾನೆ. ಮುಚ್ಕೊಂಡ ಕೆಲಸ ನೋಡೋಗ. ಬಂದ ನೋಡೋಣ. ಯಾರು ನಿಮ್ಮ ಹೆಸರು? ಜಗನ್ನಾಥಪ್ಪ ಅಂತ. ನಮಸ್ಕಾರ ಜಗನ್ನಾಥಪ್ಪ. ಮರ್ಯಾದೆ ಕೊಟ್ಟು ಮಾತಾಡು. ಇಲ್ಲೋಡ, ಮರ್ಯಾದೆ ಕೊಟ್ಟು ಮಾತಾಡು. ಆಯ್ತು ಬಿಡೋ ಜಗ. ಒಳ್ಳೆ ಮರ್ಯಾದೆ. ಹೋಗೋ ಕಿತ್ತೋದಾನೆ. ಒಳ್ಳೆ ಮರ್ಯಾದೆ. ಹೋಗಲೇ. ಉಸ್ತುವಾರಿ ಯಾರ್ದಿದು? ನಮ್ ಕಾಳಪ್ಪಣ್ಣ ಬಹಳ ಕೆಲಸ ಮಾಡ್ತಾರ ಅವರು. ಸಖತ್ ಕೆಲ್ಸಗಾರ. ಇನ್ನು ಮಕ್ಕಳಾಗಿಲ್ಲ. ಹೌದೌದು, ಎಲ್ಲ ಕೆಲಸ ನಮ್ದೇ. ಏನ್ ಗ್ಲಾಮರು, ಏನ್ ಸ್ಟ್ರಕ್ಚರ್ ನಿಂದು. ಯಾರಿಗೂ ತೋರ್ಸ್ಬೇಡ. ತೆಗೆದು ಮಾಡಿಸ್ಕೊಡ್ತೀನಿ. ಟೈಮ್ ಎಷ್ಟಾಗಿದೆ? ಫಂಕ್ಷನ್ ಶುರು ಮಾಡಿಲ್ಲೇನು? ಇನ್ನೇನು ಸರ್, ಎಲ್ಲ ಕೆಲಸ ಮುಗಿಸ್ಕೊಂಡ್ ಬಂದೇ ಬಿಡ್ತಾರೆ. ಬೆಳಿಗ್ಗೆ ಕೆಲಸ ಶುರು ಮಾಡಿಬಿಟ್ರ? ಚಳಿಗಾಲ ಅಲ್ವಾ, ಅದಕ್ಕೆ. ತಾಳೆಗೌಡ್ರು ಸೂರ್ಯಗೌಡ್ರು ಕಾಣ್ತಿಲ್ಲ. ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ. ಓಯ್, ಚೇರ್ ಹಾಕೋ ಸಾಹೇಬ್ರಿಗೆ. ಬರೋ ಜಗ, ಕುತ್ಕೋ. ಇರ್ಲಿ ಕುತ್ಕೋ. ಕುತ್ಕೋ ಆಗಿದ್ದಾಗ್ತದ. ಕುತ್ಕೊಳ್ಳ, ನಾಚ್ಕ ಬಿಡಲಿ. ನಿಮ್ಮ ಅಪ್ಪ ಅಮ್ಮ ಮಾನವರಿಗೆ ಏನು ಹೇಳ್ಕೊಟ್ಟಿಲ್ಲ ನಿನಗೆ? ದೊಡ್ಡವ್ರು ಬಂದಿವಿ, ಒಂಚೂರು ಗೌರವ ಕೊಡೋದು ಕಲಿ. ನಿಮ್ಮ ಅಪ್ಪನ ಹೆಸರು? ಇಂಜಮ್ಮ ಮುಲ್ಲಕ್. ನಿಮ್ಮ ಅಪ್ಪ ಕ್ರಿಕೆಟ್ ಆಡ್ತಾರ? ಕ್ರಿಕೆಟ್ ಆಡ್ತಾನ? ನಿನ್ನ ಹೆಸರೇ ನಿಂದು? ಬಸೀರ. ನಿಮ್ಮ ಮನೆಯವ್ರ ಬಸ್ರಾ? ಅಲ್ಲ, ಪಕ್ಕದ ಮನೆಯವ್ರ ಬಸ್ರು. ಓ, ಅಂದ್ರೆ ಏನ್ ಕಳಪ್ಪ? ಹೌದಾ? ಹೌದೌದು. ಕೂತ್ಕೊಳ್ಳಿ. ಎಲ್ಲಿ ಸೂರ್ಯಗೌಡ್ರು ಚಂದ್ರೇಗೌಡ್ರು ಏನ್ ಕಾಣ್ತಿಲ್ಲ? ಅವಾಗ್ಲೇ ಹೇಳಿಲ್ವಾ, ಅವ್ರಿಬ್ಬರ ಹೆಸರು ಹಂಗ್ ಕೂಡ ಹೇಳ್ಬೇಡಿ. ಅವ್ರೊಂಥರ ಹಾವು ಮುಂಗ್ಸಿ ಇದ್ದಂಗೆ. ಅವ್ರ ದ್ವೇಷ ಕಂಡ್ರೆ ದ್ವೇಷನೇ ನಾಚ್ಕೊಳ್ಳುತ್ತೆ. ಆ ಕಿತ್ತೋದ್ ನನ್ನ ಮಕ್ಳ ಸ್ಟೋರಿ ನನ್ಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾನ? ಅಯ್ಯ ನಿನ್ನ ಅವ್ರ ಕೈಲಿ ಏನಂದೆ? ನಮ್ ಗೌಡ್ರಿಗೆ ಏನಂದ ನೀನು? ಕಿತ್ತೋದ ನನ್ನ ಮಕ್ಳ? ಅವ್ರಂದೆ ಊರಲ್ಲಿ ಒಂದು ಘನತೆ, ಗೌರವ, ಮಾನ, ಮರ್ಯಾದೆ ಐತೆ. ಹೌದು. ಅವ್ರನ್ನ ನೀನು ಕಿತ್ತೋಗಿರ ನನ್ನ ಮಗ. ಜಗನ್ನಾಥ, 6.5 ಅಡಿ ಇಟ್ಟಿದ್ರ ಸರ್. ನೀನ್ ಹಾಕೋಳ ಮರಯ ನಿಂದು. ನಾಟಕದವ್ರೆ, ನೀವ್ ರೆಡಿನಾ? ಓ, ಬಟ್ಟೆ ಬಿಚ್ಚಿದೀನಿ. ನಾಟಕದ ಬಟ್ಟೆ ಹಾಕೊಂತಿದೀನಿ. ಸುಂದ್ರಂಗೆ, ನೀನ್ ರೆಡಿನಾ? ಏನು ಕಾಣ್ತಾ ಇಲ್ಲ. ಏನು ಕಾಣ್ತಾ ಇಲ್ಲ? ಬ್ಯಾಟ್ರಿ ತರ್ತೀನಿ. ಕಾಣ್ತು. ನಾಟಕ ಶುರು ಮಾಡ್ರ. ನಮೋ ಎಲ್ಲಿದೆ? ನಿಲ್ಸಡಿ. ನಮ್ಗೇನ್ ಮಾನ ಮರಿದಿಲ್ಲ ಅನ್ಕೊಂಡಿರಿ. ಉಪಾಧ್ಯಕ್ಷ ಅಂದ್ರೆ ಒಂದ್ ಸ್ವಾಗತ ಭಾಷಣ, ಒಂದ್ ಹಾಡು, ಒಂದ್ ಎಲ್ಲ ಇರ್ಬೇಕು. ನಿಮ್ಗೇನು ಹಾಡ್ಗೇನ್ ಏನ್ ಬೇಡ, ನಾಟಕ ಶುರು ಮಾಡ್ಬಿಡಿ. ನೀನ್ ಸುಮ್ನೆ ಕೂತ್ಕೊಳ್ಳ. ಈಗ ನಾಟಕ ಶುರು ಮಾಡದ? ಪ್ರಿಯ ಗ್ರಾಮಸ್ಥರೇ, ಯಾರದು? ನನ್ನ ಬಂಧುಗಳೇ, ತಿರ್ಗಾ ನೋಡವ್ನೆ. ಸುಮ್ಮನೆ ಇರಕ್ಕಾಗಲ್ಲ ನಿಮ್ಗೆ. ನನ್ನ ಸಹೋದರ ಸಹೋದರಿಯರೇ, ಅಪ್ಪ ಮುಟ್ಟಿದ್ದೇನೋ ಹೊಡೆದು ಬಿಡ್ತೀನಿ ನಾನು. ಕಾರಣ ಜೊತೆ ಮಾತಾಡ್ಬಿಟ್ರೆ ನೀವು. ಬಾ. ನನ್ನ ಒಡ ಹುಟ್ಟಿದ ಸಹೋದರ, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೇ. ನಾನು ಸಟ್ಕಾನೇನು?
ಅಷ್ಟೇ ಇವಾಗ. ಇರ್ಲಿ ಬಿಡ ಸುಮ್ನಿರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ಮಾತಾಡ್ತಿದ್ದಲ್ಲ ಬಾಯಲ್ಲಿ ಏನ್ ಮೈಕ್ ಇಟ್ಕೊಂಡಿದ್ಯಾ? ಒಂದ್ಸರಿ ಹೇಳ್ತೀನಿ ಅಷ್ಟೇ. ನಾನು 2ನೇ ಸಲ ಹೇಳತ್ತೀನಿ ಮುಚ್ಕೊಂಡು ಸುಮ್ಮನೆ ನಿಂದ್ರು ಅಂತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆ ಮೇಲೆ ಒಂದು ಅದ್ಭುತ ನಾಟಕ ಪ್ರದರ್ಶನಗೊಳ್ತೈತಿ. ಜೋರಾಗಿ ಚಪ್ಪಾಳೆ ಹೊಡೀರಿ. ಹೊಡಿಯಲ್ವಾ? ಚೆನ್ನಾಗಿ ಚೆನ್ನಾಗಿ ಮರ್ಯಾದೆ ಕೊಡ್ತೀರಿ. ಕೂತ್ಕೊಂಡು ನಾಟಕ ಶುರು ಮಾಡಲು ಯಾವನು ಗಂಡ್ಸಾಗಿದೆ ಅದನ್ನಿಂದ ಮಾತಾಡ. ನಾನೇ ಕಣೋ. ನಾನೇ ಏನ್ ಮಾಡ್ತೀಯ? ಮೆಟ್ಟ ತಗೊಂಡು ಹೊಡಿತೀನಿ. ಮಕ್ಕಳ ಕೆತ್ತಂಗ್ ಹೊಡಿಬೇಕು ನೋಡ. ಅವ್ನು ಮೆಟ್ ಬೇಡ. ನಾನು ಹೊಡಿತೀನಿ ತಗೋ. ಇಲ್ಲ ಬೇಡ. ಮೆಟ್ ಯಾಕ? ನಾಟಕ ಶುರು ಮಾಡಿ. ಏಯ್ ನೀವು ಶುರು ಮಾಡ್ರ. ಬಲೆ ಜಪ್ಪಲೆ ಲಾಟನಾಗ ಬಲೆ ಜಪ್ಪಲೆ ಬಲೆ ಜಪ್ಪಲೆ ಲಾಟನಾಗ ಮಾತಾಡುವಾಗ ಕಾನ್ ಕಾಂಟ್ಯಾಕ್ಟ್ ಬೇಕು ಅಂತಾರೆ, ಬಾಯ್ ಕಾಂಟ್ಯಾಕ್ಟ್ ಅಲ್ಲ. ಲೇ ನೀನಂದ್ರೆ ನನಗೆ ಇಷ್ಟ ಅಂತ ಹೇಗೆ ಹೇಳ್ತೀಯಾ? ನೀನ್ ಹಿಂಗೆ ಹೇಳ್ತೀಯಾ ಐ ಲವ್ ಯು ಅಂತ ಹೇಳ್ತೀನಿ, ನೀನ್ ಹಂಗೆ ಹೇಳ್ತೀಯಾ? ಅಷ್ಟೇ. ಹೌದಾ? Twinkle, twinkle, little star, how I wonder what you are. Up above the world so high, like a diamond in the sky. ಇದನ್ನ ನಿನ್ ಕಣ್ಣಲ್ಲಿ ಹೇಳು ನೋಡೋಣ. ಸಾಕ್ ನಿಲ್ಸೆ. ಯಾಕೆ ನಿಲ್ಲಿಸ್ಬೇಕು? ಲೇ ಕಣ್ ಮುಚ್ಕೊಂಡು ಊಟ ಮಾಡ್ಬೋದು, ಆದ್ರೆ ಬಾಯಿ ಮುಚ್ಕೊಂಡು ಊಟ ಮಾಡಕ್ಕೆ ಆಗಲ್ಲ ಕಣೆ. ಬಾಯಿ ಮುಚ್ಕೊಂಡು ಓಡಾಡ್ಬೋದು, ಕಣ್ ಮುಚ್ಕೊಂಡು ಓಡಾಡಕ್ಕಾಗುತ್ತೇನೆ. ಹೌದಾ? ಬಾಯಿ ಕೇಳ್ಕೊಂಡು ಓಡಾಡ್ತೀನಿ, ಬಾಯಿ ಸುಳ್ಳು ಹೇಳುತ್ತೆ, ಕಣ್ಣು ಸುಳ್ಳು ಹೇಳಲ್ಲ. ನೀನ್ ನೋಡ್ದೆ ಕಣೆ ಸೌಮ್ಯ ಅಂತಿ ಗೋಧಿ ಮೂಟೆ ತರ ಇರತ್ತೆ ಲೇ. ಮನುಷ್ಯ ಹಾಳಾಗಿದೆ ನಿನ್ನಿಂದ ಕಣೆ. ಕಣ್ಣಿಂದಾನೆ ಭೇದ ಭಾವಗಳು ಹುಟ್ಕೊಂಡಿದ್ದು. ಬ್ಯೂಟಿ ಆಗ್ಲಿ, ಕಪ್ಪು ಬಿಳಿ, ಮೇಲು ಕೀಳು ಇದೆಲ್ಲ ಹುಟ್ಟಿದ್ದು ನಿನ್ನಿಂದ ಗತ್ತೇನೆ. ಲೇ ಕಣ್ಣಿಲ್ದೇ ಇರೋರಲ್ಲಿ ಕೆಟ್ಟವ್ರೆ ಇರಲ್ಲ ಗತ್ತಾ? ಮಾತು ಮನೆ ಕೆಡಿಸ್ತು, ತೂತು ಒಳೆ ಕೆಡಿಸ್ತು ಅಂತ ಗಾದೆ ಇದೆ. ಯಾಕೋ ಅತಿಯಾಗಿ ಆಡ್ತಾ ಇದ್ಯಾ? ತೆಗೆದು ಬಿಟ್ಟು ಅಂದ್ರೆ ಟಿವಿ